ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಬೆಳಗ್ಗೆ 4 ಗಂಟೆಗೆ ನನ್ನ ರೂಟೀನೇ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಅದು ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಅಡುಗೆ ಮಾಡ್ತಾ ಇರೋ ಅಪ್ಲೋಡ್ ಮಾಡಿರೋ ವಿಡಿಯೋ ನೋಡಿ ಫ್ರೆಂಡ್ಸ್. ಇದು ನಾನು ಯಾಕಂದರೆ ಹಸ್ಬೆಂಡ್ 5:30ಕ್ಕೆ ಹೋಗ್ತಾರಲ್ವ, ಅದಕ್ಕೋಸ್ಕರ ನಾನು 4 ಗಂಟೆಗೆ ಎದ್ದು ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಬೇಕಿದ್ರೆ ನೀವು ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಇದು ಬೆಳಗ್ಗೆ ಎಲ್ಲ ಕಸ ಅದು ಹೊಡೆದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. 4 ಗಂಟೆಗೆ ಎದ್ರೇ ಪರ್ಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. 5:15ಗೆ ಹೋಗ್ತಾರಲ್ವ. ಪಾಲಕ್ ರೆಸಿಪಿ, ಪಾಲಕ್ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಪಾಲಕ್ಕೆ ಊಟ ಹಸಿ ಪಲ್ಯನೇ ಊಟ ಮಾಡಬೇಕು. ಒಂದು ಸೈಡ ರೈಸಿಗೆ ಇಟ್ಟಿದ್ದೀನಿ ನೋಡಿ. ಕಿಟಕಿಯಿಂದ ನೀವು ನೋಡ್ಬೋದು ಫ್ರೆಂಡ್ಸ್, ಫುಲ್ ಕತ್ಲೆ ಇದೆ ನೋಡಿ. ಕತ್ಲೆ ಕಾಣಿಸ್ತಿರ್ಬೋದು ನಿಮಗೆ. ಕಿಟಕಿಯಿಂದ ನಾನು ನಿಮಗೆ ನೀವು ಏನಕ್ಕಂದರೆ ಏನು ಸುಳ್ಳು ಹೇಳ್ತಾರಪ್ಪ ಅಂತ ಅಂದ್ಕೋಬೋದು ನೀವು. ನೋಡಿ, ಕಿಟಕಿ ಓಪನ್ ಮಾಡಿದ್ದೀನಲ್ಲ, ಅಡುಗೆ ಮಾಡುವಾಗ ಕಿಟಕಿ ಓಪನ್ ಮಾಡಲೇಬೇಕು. ಏನಕ್ಕಂದರೆ ಫುಲ್ ಗರಮ್ ರೂಮ್ ಏನಿರುತ್ತೆ ಅಲ್ವ, ಫುಲ್ ಗರಮ್ ಆಗುತ್ತೆ. ಅದಕ್ಕೋಸ್ಕರ ಕಿಟಕಿ ನೋಡಿ. ಕತ್ಲೆ ಫುಲ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ರೈಸಿಗೆ ಇಟ್ಟಿದ್ದೀನಿ. ರೈಸ್ ಆಯಿತು, ಗ್ಯಾಸ್ ಆಫ್ ಮಾಡಿದೆ. ಇವಾಗ ಬೇಳೆ ಕುದೀತಾ ಇದೆ. ಪಾಲಕ್ ಏನು ಆ್ಯಡ್ ಮಾಡಿದ್ನಲ್ಲ, ಜಾಸ್ತಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಅದು ಕುದ್ರೇ ಸೂಪರ್ ಸಾಂಬಾರು ಆಗುತ್ತೆ. ಆಲ್ರೆಡಿ ನಾನು ಹಸಿ ಮೆಣಸಿನಕಾಯಿ ಪೇಸ್ಟು ಮತ್ತು ಬೆಳ್ಳುಳ್ಳಿ, ಪಾಲಕ್, ಸ್ವಲ್ಪ ಕಲರಿಗೋಸ್ಕರ ಚಿಲ್ಲಿ ಪೌಡರು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕೂಲರ್ ಫುಲ್ ಸೌಂಡ್ ಬರ್ತಾಯಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಮ್ಯೂಟ್ ಮಾಡಿ ಮಾತಾಡ್ತಾ ಇದ್ದೀನಿ. ಮುಂದೆ ನೋಡಿ ನೀವು ಸೌಂಡ್ ಹೇಗೆ ಬರುತ್ತೆ ಅಂತ ನೋಡಿ. ಅದು ಕೂಡ ಆ ಸೌಂಡ್ ಕೂಡ ಇದೆ ನೋಡಿ. ಹೊರಗಡೆ ಹೋಗೋಷ್ಟರಲ್ಲಿ ನಾನು 4:30ಕ್ಕೆ ಹೊರಗಡೆ ಹೋಗಿದ್ದೀನಿ. ಫುಲ್ಲು ನಮ್ಮ ಕ್ಯಾಟ್ ಬಂದು ಒಳ್ತಾ ಇತ್ತು. ನಮ್ಮ ಮನೆ ಕ್ಯಾಟ್ ನೀವು ನನ್ನ ಶಾರ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು. ಆ ಕ್ಯಾಟ್ ಕರೆಕ್ಟ್ ನಾನು ಹೇಳೋ ಟೈಮಲ್ಲೇ ಬಂದು ಹೊರಗಡೆ ಕೂತೀವಿ ಮ್ಯಾವ್ ಅಂತ ಒಳ್ತಾ ಇರುತ್ತೆ ಫ್ರೆಂಡ್ಸ್. ಅಷ್ಟು ರೂಢಿ ಬಿದ್ದುಬಿಟ್ಟಿದೆ ನಮಗೆ ಅದು. ನೈಟ್ ಮನೆಯಲ್ಲಿ ಇಟ್ಕೊಳ್ಳೋದು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಏನು ಮಾಡ್ತೀವಿ, 10 ಗಂಟೆಗೆ ಹೋಗುತ್ತೆ. ಅದಾಗದೇ ಹೋಗುತ್ತೆ 10 ಗಂಟೆ. ಹೊರಗಡೆ ಲುಕ್ ನೋಡಿ ಫ್ರೆಂಡ್ಸ್, ಫುಲ್ ಕತ್ಲೆ. ಹೊರಗಡೆ ಹೋಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ಫುಲ್ ಕತ್ಲೆ ಇದೆ ನೋಡಿ. ನಮ್ಮ ಕ್ಯಾಟ್ ಬೇರೆ ಫುಲ್ ಮ್ಯಾವ್ ವಾತಾ ಇತ್ತು ನೋಡಿ. ಸೌಂಡ್ ಕೇಳಿಸ್ತಾ ಇದೆಯಾ ನಿಮಗೆ? ಎಷ್ಟು ಬೇಗ ಬಂದಿರ್ಬೇಕಾ ಬಾ. ಫುಲ್ ಕತ್ಲೆ. ಅದ್ರ ಜೊತೆ ನಾನು ಕೂಡ ಸ್ವಲ್ಪ ಮಾತಾಡಿದ್ದೀನಿ. ಇದೇ ವಿಡಿಯೋ ಬಂದ್ಬಿಟ್ಟು ಮಂಗಳವಾರದ ರೊಟೀನ್ ನೋಡಿ ಫ್ರೆಂಡ್ಸ್. ಇದು ಬೆಳಗ್ಗೆ ಮಂಗಳವಾರ ವಿಡಿಯೋ ಮಾಡಿರೋದು ಇದು. ಬನ್ನಿ ಇವಾಗ ರೂಮಲ್ಲಿ ಹೋಗಿ ಬೇಳೆ ಏನಾಯಿತು ನೋಡಿಬಿಡೋಣ. ಬಾ. ಫುಲ್ ಕತ್ಲೆ ಫುಲ್ ನೋಡೋಷ್ಟರಲ್ಲಿ ನೋಡೋಷ್ಟರಲ್ಲಿ ಫುಲ್ ಒಳ್ಳು ಒಳ್ತೈತಿ. ಎಲ್ಲ ಕಾಣಿಸ್ತಾ ಇದೆ ನೋಡಿ. ವೈಟ್ ನಮ್ಮ ಕ್ಯಾಟ್ ಕಾಣಿಸ್ತಾ ಇದೆ ನೋಡಿ. ಆದರೂ ನಾನು ಈ ಥರ ವಿಡಿಯೋ ಮಾಡುವಾಗ ಕೂಡ ಫುಲ್ ಮ್ಯಾವ್ ಒಳ್ತಾ ಇತ್ತು ಫ್ರೆಂಡ್ಸ್. ಅದು ಈ ಕಡೆ ನೋಡಿ, ಬೇಳೆ ಬಗ್ಗರ ಹಾಕಾದ್ಮೇಲೆ ನಾನು ಮತ್ತೆ ವಿಡಿಯೋ ಶೂಟ್ ಮಾಡಿದ್ದೀನಿ ನೋಡಿ. ಇದು ಹುಣಸೆ ಹಣ್ಣು ಫ್ರೆಂಡ್ಸ್. ಇದು ಹುಣಸೆ ಹಣ್ಣು ಇಲ್ಲ ಅಂದರೆ ಪಾಲಕ್ ಸಾಂಬಾರು ರುಚಿನೇ ಆಗಲ್ಲ. ಜಾಸ್ತಿ ಇತ್ತು, ನಾನು ಸ್ವಲ್ಪ ರಸ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಹಾಗೆ ಇಟ್ಬಿಟ್ಟಿದ್ದೀನಿ ನೋಡಿ. ಬಗಾರ್ ಹುಡಿದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಇಷ್ಟ ಆಗಿದೆ. ಇವಾಗ ಟಿಫನ್ ಬಾಕ್ಸ್ ಕಟ್ಟಬೇಕು ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕುದೀತಂದರೆ ಇವಾಗ 5 ಗಂಟೆ ಆಗಿದೆ. ಕರೆಕ್ಟ್ 5 ಗಂಟೆ ಆಗಿದೆ. 5:15ಗೆ ಹೋಗ್ತಾರವರು ಹಸ್ಬೆಂಡು. ಟೀ ಕುಡಿತಾ ಇದ್ದಾರೆ. ಇವಾಗ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಮುಚ್ಚಿಬಿಟ್ರೆ ಚೆನ್ನಾಗಿ ಕುದಿಯುತ್ತೆ. ಇನ್ನೊಂದು ಸ್ವಲ್ಪ ಮುಚ್ಚಿಬಿಡ್ತೀನಿ. ಬೆಳಗ್ಗೆ ಏನಕ್ಕೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಇದೇ ಕಾರಣಕ್ಕೋಸ್ಕರ ಮಾಡಲಿಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನನಗೆ ಫುಲ್ ವಿಡಿಯೋ ಮಾಡ್ಕೊತ ಕುಂತಂದರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ, ಮತ್ತು ಹಸ್ಬೆಂಡ್ ಹೋಗೋದಕ್ಕೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಮಾಡಲಿಕ್ಕಾಗಲ್ಲ. ನಾನು 6 ಗಂಟೆ ಟಿಫಿನ್ ಬಾಕ್ಸ್ ಎಲ್ಲ ಕಟ್ಟಾದಮೇಲೆ ಅವ್ರಿಗೆ ಹೋದಾದ್ಮೇಲೆ ಸ್ಟಾರ್ಟ್ ಮಾಡಬೇಕು. ಅವಾಗೆಲ್ಲ ಅಡುಗೆ ಆಗಿರುತ್ತೆ. ಏನು ಮಾಡೋದು ಅಂತ ಸುಮ್ಮನೆ ಇರ್ತೀನಿ ಅಷ್ಟೇ. ಈ ಕಡೆ ರೈಸ್ ಕೂಡ ಆಗಿದೆ ನೋಡಿ ಫ್ರೆಂಡ್ಸ್. ರೈಸ್ ಎಷ್ಟು ಮಾಡ್ಕೊತೀನಿ ನಾನು ಅಂತ ನೀವು ನೋಡಿ. ಚಪಾತಿ ರೋಟಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ
ಅಷ್ಟು ಜಾಸ್ತಿ ಮಾಡಲ್ಲ, ಅಷ್ಟು ಕಡಿಮೆ ಮಾಡಲ್ಲ. ರೈಸು ಮೀಡಿಯಮ್ ಮಾಡ್ತೀನಿ. ಅದು ಏನು ಇರುತ್ತಲ್ಲ ಕುಕ್ಕರ್ದು, ಅದು ಏನು ಕೊಂಡಿ ಏನಿರುತ್ತಲ್ಲ ಅದು ಹೋಗಿದೆ ಫ್ರೆಂಡ್ಸ್. ಮೀಡಿಯಮ್ ಒಂದು ಲೋಟ ಅಂದರೆ ಒಂದು ತಮ್ಮಿಗೆ ಅನ್ಕೋಬೋದು. ಒಂದು ಲೋಟ, ಒಂದು 2 ಲೋಟ ಇಟ್ಕೋತೀನಿ ಫ್ರೆಂಡ್ಸ್, ಅದು ಅಷ್ಟೇ. ನೋಡಿ, ಡೈಲಿ ನನಗೆ ಇಷ್ಟು ಬೇಕೇ ಬೇಕು. ಮಕ್ಕಳು ಮನೇಲಿ ಇರ್ತಾ ಇದ್ದಾರಲ್ವ, ಇಷ್ಟು ಮಾಡ್ಕೊತೀನಿ. 2 ಟೈಮ್ ಆಗುತ್ತೆ ಮಕ್ಕಳಿಗೆ ಮತ್ತು ನನಗೆ, ಹಸ್ಬೆಂಡಿಗೆ. ರೋಟಿ ಇರುತ್ತೆ ಅಲ್ವಾ. ಕುಕ್ಕರಿಂದನೇ ರೈಸ್ ನನಗೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನಾನು ಅದಕ್ಕೆ ಕುಕ್ಕರಲ್ಲೇ ಮಾಡೋದು ಯಾವಾಗಲೂ. ನೋಡಿ, ನಮ್ಮ ಬೇಳೆ ಕುದೀತಾ ಇದೆ ನೋಡಿ, ಸೌಂಡ್ ಬರ್ತಾ ಇದೆ. ಬನ್ನಿ ಇವಾಗ ತೆಗಿಯೋಣ, ಯಾವ ರೀತಿ ಕುದ್ತಾ ಇದೆ ನೋಡೋಣ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಅದು ಕುದ್ರೇ ಸಾಂಬಾರು ಸೂಪರ್ ಟೇಸ್ಟಾಗಿ ಬರುತ್ತೆ. ನೋಡಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಇನ್ನೂ ಜಾಸ್ತಿ ಕುದಿಬೇಕು, ಒಂದು 5 ನಿಮಿಷ ಆದರೂ ಕುದಿಬೇಕು ಫ್ರೆಂಡ್ಸ್ ಇದು. ಇಲ್ಲಾಂದರೆ ಬಾಕ್ಸಿಗೆ ಹಾಕಾದ್ಮೇಲೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಪರ್ಫೆಕ್ಟ್ ಕುದ್ದಾದ್ಮೇಲೆ ಬಾಕ್ಸ್ ಕಡಿದ್ರೆ ಕರೆಕ್ಟ್ ಒಂದು ಅದಕ್ಕೆ ಸೂಪರ್ ಟೇಸ್ಟ್ ಇರುತ್ತೆ ನೋಡಿ. ಈ ಟೈಪ್ ಕಾಣಿಸ್ತಾ ಇದೆ. ಇವಾಗ ಇನ್ನೊಂದು ಸ್ವಲ್ಪ ಕುದಿಬೇಕು, ಅಲ್ಲಿವರೆಗೂ ಬಿಡೋಣ. ಜಾಸ್ತಿ ಉರಿಟ್ಕೋತೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಕುದೀತು ಫ್ರೆಂಡ್ಸ್ ಇದು ಚೆನ್ನಾಗಿ. ಟಿಫನ್ ಬಾಕ್ಸಿಗೆ ಹಾಕ್ತೀನಿ ನಾನು. ಒಂದು ಬಾಕ್ಸಲ್ಲಿ ಸಾಂಬಾರು, ಒಂದು ಬಾಕ್ಸಲ್ಲಿ ರೊಟ್ಟಿ, ಒಂದು ಬಾಕ್ಸಲ್ಲಿ ರೈಸ್. ಇಷ್ಟು ಕಟ್ಬಿಟ್ಟು ಎಂಡ್ ಮಾಡ್ತೀನಿ ವಿಡಿಯೋ ಫ್ರೆಂಡ್ಸ್. ಮತ್ತೆ ಕೆಲಸ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಾಳೆ. ಹಾಗೆ ಹೊಸದಾಗಿ ಪ್ರತಿಯೊಬ್ಬರು ಎಲ್ಲರೂ ನೋಡ್ತಾ ಇದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಟಿಫನ್ ಬಾಕ್ಸ್ ಕಟ್ತೀನಿ. ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್. ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.